ರಕ್ಷಿತಾ ಕಾಲಲ್ಲಿ ಅದೇ ನಿಮ್ ಓಟ್ನ ನಾನು ಕಾಲಲ್ಲಿ ಹಾಕಿ ತುಳಿತೀನಿ ಅನ್ನೋದನ್ನ. ಬಟ್ ಅಶ್ವಿನಿ ಅವ್ರ ಮನೆಗೆ ಏನ್ ಹೇಳ್ತಾರೆ, ಕಲಾವಿದ್ರಿಗೆ ಚಪ್ಪಲಿ ತೋರ್ಸಿದ್ರು ಅದನ್ನ ಅಂತ. ಆ ವಿಡಿಯೋ ನೋಡಿದಾಗ ನಿಮ್ ರಿಯಾಕ್ಷನ್ ಎಲ್ಲ ಹೇಗಿತ್ತು ಅಂತ. ಅಂದ್ರೆ ಜಗಳ, ಇವಾಗ ಯೂಶಲಿ ಎಲ್ಲರೂ ಜಗಳ ಆಡ್ತಾ ಇದ್ರೆ ಎಲ್ರಿಗೂ ಎಲ್ಲರೂ ನೆನ್ಪಿರೋದಿಲ್ಲ. ಓ ಇವ್ರು ಇದೆ ಅಂದ್ರು, ಇವ್ರು ಹಿಂಗೆ ಅಂದ್ರು ಅಂತೇಳಿ. ಈ ಜಗಳ ಆಡದವ್ರಿಗೆ ನೆನ್ಪಿರುತ್ತೆ ಏನ್ ಮಾತಾಡಿರ್ತೀವಿ ಅಂತ. ಅಶ್ವಿನಿ ಅವ್ರು ಈ ತರ ಕಲಾವಿದರಿಗೆ ರಕ್ಷಿತಾ ಚಪ್ಪಲಿ ತೋರ್ಸಿದ್ರು ಅಂದಾಗ ನೀವು ಮನೆಯವ್ರಿಗೆಲ್ಲ ಏನ್ ಅನ್ನಿಸ್ತಾ ಇತ್ತಂತ? ಇಲ್ಲ, ಯಾಕೆಂದ್ರೆ ಅದ್ರ ಬಗ್ಗೆ ಈಗ ಸುದೀಪ್ ಸರ್ವೇ ಈಗ ಲಾಸ್ಟ್ ಶನಿವಾರ ಭಾನುವಾರ ಅದಕ್ಕೆ ಏನು ಸತ್ಯಾಸತ್ಯತೆ ಅನ್ನೋದನ್ನ ಸುದೀಪ್ ಸರ್ ಹೇಳಿದ್ದಾರೆ. ಫಸ್ಟು ರಕ್ಷಿತಾ ನನ್ನ ಜೊತೆ ಹೇಳುತ್ತೋ, ಯಾಕಂದ್ರೆ ಯಾರನ್ನಾರು ಕೇಳ್ಕೋಬೇಕು ಅವ್ರು ವೋಟ್ ಮಾಡೋಕ್ಕೆ ಅಂತ. ನಾನು ಫಸ್ಟ್ ರಕ್ಷಿತಾ ಬಂದ ತಕ್ಷಣ ನನ್ನ ಹತ್ರನೇ ಬಂದು, ಯಾಕಮ್ಮ ಅವ್ರು ಕೇಳ್ಕೊ, ಯಾಕಂದ್ರೆ ಅವ್ರು ವೋಟ್ ಮಾಡ್ಬೇಕಲ್ಲ ಅಂದೆ. ನಾನು ಚಂದ್ರಣ್ಣ ನನಗೆ ಕೇಳೋದಿಲ್ಲ, ಯಾಕಂದ್ರೆ ನನಗೆ ಬೇಡ, ನನಗೆ ಕೇಳಕ್ ಇಷ್ಟ ಇಲ್ಲ. ಅದು ಅಲ್ಲಿ ಟೆಲಿಕಾಸ್ಟ್ ಆಗಿದ್ದು ಇಲ್ಲ ಗೊತ್ತಿಲ್ಲ. ಫಸ್ಟ್ ರಕ್ಷಿತಾ ನನ್ನ ಹತ್ರನೇ ಕೇಳ್ಕೊ, ಹೋಗು ರಕ್ಷಿತಾ ಕೇಳು, ಅಟ್ಲೀಸ್ಟ್ ಅವ್ರು ಹಾಕೋದು ಬಿಡೋದು ಬೇರೆ, ನಿನ್ ಕೇಳೋ ಧರ್ಮ ಮಾಡು. ಬೇಡ ಚಂದ್ರಣ್ಣ, ಯಾಕಂದ್ರೆ ನಾನು ಹಾಕ್ಸ್ಕೊಳಕ್ ಇಷ್ಟ ಇಲ್ಲ, ಅವ್ರು ಹಾಕ್ಬೇಕು ಅಂದ್ರೆ ಸ್ವಇಚ್ಛೆಯಿಂದ ಹಾಕ್ಲಿ ಅಂತ ಅಂದ್ರು. ಅದಾದ್ಮೇಲೆ ಯಾವುದೋ ವಿಚಾರಕ್ಕೆ ಕಾವ್ಯ ಅವ್ರಿಗೆ ಏನೋ ಮಾತು ಇದೇ ವಿಚಾರಕ್ಕೆ, ಓಟಿನ ವಿಚಾರಕ್ಕೆ ಕಾವ್ಯ ಮತ್ತೆ ಅಶ್ವಿನಿ ಮೇಡಮ್ ಅವ್ರಿಗೂ ವಾದ ನಡೀತಾ ಇತ್ತು. ಅವಾಗ ರಕ್ಷಿತರು ಹೇಳಿದ್ರು, ಇಲ್ಲ ನಿಮ್ಮ ಓಟು ನನಗೆ ಬೇಡ, ನಿಮ್ಮ ಓಟ್ ಬಂದ್ರೆ ಹಿಂಗೆ ಕಾಲು ತಳ್ತೀನಿ ಅಂತ ಹೇಳುತ್ತೋ. ಅದಕ್ಕೆ ಕ್ಲಾರಿಟಿನೂ ಸುದೀಪ್ ಸರ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೀವು ಡ್ರಾಮಾ ಮಾಡಬೇಡಿ ಆ ಥರ ಇಲ್ಲಿ ಮಾಡಬೇಡಿ ಅಂತ ಹೇಳಿರೋದು. ಅದು ಅವ್ರಿಗೆ ಆ ಥರ ಕೇಳಿದೆ ಅಂತ ಅನ್ಕೋತೀನಿ.